ಹಾಯ್ ಹಾಯ್. ಏನು ಗೊತ್ತಾ, ಇದು ಹಸುವಿನ ವಿಡಿಯೋ, ಲಾಸ್ಟ್ ವಿಡಿಯೋ. ನಾವು ಹಸನ ಸೇಲ್ ಮಾಡ್ತಾ ಇದ್ವಿ, ಹಸುಗಳನ್ನ ಇವೆರಡೂ ಸೇಲ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಸೇಲ್ ಆಗಿದೆ, ಎರಡು ಹಸುನು ಕೊಡ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ ಹೇಳಕ್ಕೆ ಬೇಜಾರಾಗುತ್ತೆ. ನಾವು ಹಸು ಫಾರ್ಮ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಎಲ್ಲ ನೀವು ನೋಡ್ಬೋದು, ಎಲ್ಲ ನೀಟಾಗಿ ಸೆಟಪ್ ಮಾಡಿದ್ದು ಆಯಿತಾ. ನೀವು ನೋಡ್ಬೋದು ಎಷ್ಟು ನೀಟಾಗಿ ನಾವು ಮಾಡಿದ್ದು ಅಂತೇಳಿ. ತುಂಬ ಚೆನ್ನಾಗಿ ನಾವು ಆಯಿತಾ ಒಂದು ಹಸು ಫಾರ್ಮ್ ಮಾಡೋ ಒಂದು ಟೆಕ್ನಿಕಲ್ಲಿ ಮಾಡಿದ್ದು. ಬಟ್ ನಮಗೆ ಮಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ಇವೆರಡು ಹಸು ನಾವು ಸೇಲ್ ಮಾಡಿದ್ವಿ. ಅದನ್ನು ಕೂಡ ಸೇಲ್ ಮಾಡ್ತೀವಿ. ಯಾರಿಗಾದ್ರೂ ಬೇಕಂತ ನೀವು ಕಮೆಂಟ್ ಹಾಕ್ಬೋದು. ಈ ಎರಡು ಹಸು ಸೇಲ್ ಆಗಿದೆ. ನಾವು ಹಸು ಫಾರ್ಮ್ನ ಸ್ಟಾಪ್ ಮಾಡೋದು ಅಂದರೆ ಹಸುಗಳೆಲ್ಲ ಮಾರ್ತಾ ಇದ್ದೀವಿ. ಕಾರಣ ಇಷ್ಟೇ, ನಮಗೆ ಮಾಡೋಕ್ಕಾಗ್ತಿಲ್ಲ ಒಂದು. ಆಮೇಲೆ ನಮಗೆ ಇದಂತ ವರ್ಕೌಟ್ ಆಗುತ್ತೆ ಅಂತ ಅನಿಸ್ತಾ ಇಲ್ಲ ಒಂದು. ಆಮೇಲೆ ಟೈಮು ನಮಗೆ ಆಗ್ತಾ ಇಲ್ಲ. ಆಮೇಲೆ ಹಾಲು ಕರಿಯೋದು, ಹಾಲು ಹಾಕೋದು, ಆಮೇಲೆ ಎಲ್ಲಿಗೂ ಹೋಗೋಕ್ಕಾಗ್ತಾ ಇಲ್ಲ. ಯಾವಾಗಲೂ ಹಸು ಜೊತೆನೇ ಇರಬೇಕು. ಆಮೇಲೆ ಏನಾದರೂ ಒಂಚೂರು ಹೆಲ್ತ್ ಪ್ರಾಬ್ಲಮ್ ಆದರೂ ಕೂಡ ಮನೇಲಿ ಯಾರೂ ಮಾಡೋರಿಲ್ಲ. ಹಾಗಾಗಿ ಹಸು ಫಾರ್ಮ್ನ ಸ್ಟಾಪ್ ಮಾಡ್ತಾ ಇದ್ದೀವಿ. ಇದಕ್ಕೆ 3 ರೀಸನ್ನು ಯಾಕೆ ನಾವು ಈ ಹಸುಗಳನ್ನ ಮಾರ್ತಾ ಇದ್ದೀವಿ, ಹಸು ಫಾರ್ಮ್ನ ನಿಲ್ಲಿಸ್ತಾ ಇದ್ದೀವಿ ಅಂತಂದರೆ 3 ವಿಷಯ ಹೇಳ್ಬಿಡ್ತೀನಿ ನಿಮಗೆ. ಒಂದು, ಮೇವನ್ನ ಕೊಂಡ್ಕೊಳ್ತೀವಿ, ಅದರಲ್ಲಿ ಲಾಸ್ ಆಗುತ್ತೆ ನಮಗೆ. ಮೇವನ್ನ ಕೊಂಡ್ಕೊಂಡ್ರೆ ನಿಜವಾಗ್ಲೂ ಲಾಸ್ ಆಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಹಸುಗಳನ್ನ ನೋಡ್ಕೊಳೋರಿಲ್ಲ. ಈಗ ಒಬ್ರಿದ್ದು ನೋಡ್ಕೋಬೇಕು ಅಂತಂದರೆ ಆಯಿತಾ 24x7 ಇವ್ರ ಜೊತೆ ಇರಬೇಕು. ಹಂಗೆ ಇರೋಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. 3ನೇದು ಬಂದ್ಬಿಟ್ಟು ಹಾಲು ಏನಿದೆ ಆಯಿತಾ, ಹಾಲಲ್ಲಿ ನಿಮಗೆ ಉಳಿತಾಯ ಆಗುತ್ತಾ ಅಂತ ನೋಡೋದಾದರೆ ಈಗಿನ ಬೂಸ ಮತ್ತು ಮೇವಿಗೆ ಹಾಲಿನ ದುಡ್ಡು ನಿಮಗೆ 75% ಹೋಗುತ್ತೆ, ನಿಮ್ಗೆ 25% ಉಳಿಯುತ್ತೆ. ಅದರಲ್ಲಿ ಒಬ್ಬ ಮನುಷ್ಯ ಇಲ್ಲಿ 24 hours ಇದ್ದರೆ ತುಂಬ ಲಾಸ್ ಆಗುತ್ತೆ. ನಾವು ಈ ಹಸು ಫಾರ್ಮ್ನ ನಿಲ್ಲಿಸ್ತಿರೋಕ್ಕೆ ಮೇನ್ ರೀಸನ್ನು ಟೈಮು ಆಯಿತಾ. ಹಸುಗಳನ್ನ ನೋಡ್ಕೊಳಕ್ಕೆ ಆಯಿತಾ ನಮಗೆ ಟೈಮ್ ಇಲ್ಲ ಒಂದು. ಆಮೇಲೆ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಬಿಟ್ಟರೆ ಯಾರೂ ಇಲ್ಲ, ನಾವು ಹೊರಗಡೆ ಇರೋದ್ರಿಂದ ಆಗಲ್ಲ ಅವರಿಗೆ ನೋಡ್ಕೊಳಕ್ಕೆ. ಆಮೇಲೆ ಏನಾದರೂ ಒಂದು ಪ್ರಾಬ್ಲಮ್ ಅಂದರೂ ಕೂಡ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಹಾಗಾಗಿ ಸೇಲ್ ಮಾಡ್ತಾ ಇದ್ದೀವಿ. ಅಂದರೆ ಹೊಸ್ದಾಗಿ ಮಾಡೋರಿಗೆ ನಾನು ಒಂದೇ ಹೇಳೋದು, ಹೆವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹಸು ಫಾರ್ಮ್ ಮಾಡೋಕ್ಕೆ ಹೋಗ್ಬೇಡಿ. ನಮ್ಗೊಂದು 10-20 ಸಾವಿರ ಉಳಿದ್ರೆ ಸಾಕಪ್ಪ, ಮನೆ ಖರ್ಚಿಗೆ ಉಳಿದ್ರೆ ಸಾಕು ಅನ್ನೋರು ಮಾಡಿ. ಇಲ್ಲ ತುಂಬ ಲಾರ್ಜ್ ಸ್ಕೇಲಲ್ಲಿ ಮಾಡ್ತೀರಾ, ದೊಡ್ಡದಾಗಿ ಮಾಡ್ತೀರಾ ಅನ್ನೋರು ಮನೇಲಿ ಜನ ಇದ್ದರೆ ಮಾಡಿ. ಇಲ್ಲ ನಿಮ್ಮ ಮನೆಯಲ್ಲಿ ಒಬ್ಬರು ತಪ್ಪಲು ಒಬ್ರು ನೋಡ್ಕೊಂಡವ್ರು ಇದ್ದಾರೆ ಅಂದರೆ ಮಾಡಿ. ನೀವೇ ನೋಡ್ಕೊಂಡು ಮಾಡ್ತೀನಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಲಾಸ್ ಅನ್ನೋದು ಬಂದೇ ಬರುತ್ತೆ. ಯಾಕೆಂತಂದರೆ ಹಸು ಫಾರ್ಮ್ ಅನ್ನೋದು ನನ್ನ ಪ್ರಕಾರವಾಗಿ 10 ಜನ ಅಂದರೆ 100ರಲ್ಲಿ ಒಂದು 20% ಜನ ಸಕ್ಸಸ್ ಕಾಣ್ಬೋದು. ನೀನು 80% ಜನ ಫೇಲ್ಯೂರೇ ಕಂಡಿದ್ದಾರೆ. ನಾನಿದನ್ನ ಒಂದು ಫೇಲ್ಯೂರ್ ಅಂತ ಏನು ತಿಳ್ಕೊಳಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಳ್ತೀನಿ. ಯಾಕೆ ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಳ್ತೀನಿ ಅಂದರೆ ಇದು ನಮಗೆ ತುಂಬ ಹೊಸದು ಅಂದರೆ ತುಂಬ ಹೊಸದು. ನಾವೇನು ಒಂದು 6-7 ಮಂತು ಲೈಫಲ್ಲಿ ಏನು ಮಾಡೋದು, ಸುಮ್ಮನೆ ಇದೀವಲ್ಲ ಮನೇಲಿ, ಸುಮ್ಮನೆ ಇದೀವಲ್ಲ ಏನಾದರೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಬೇಕು ಅಂದಾಗ ನಮಗೆ ಸಿಕ್ಕಂತಹ ಒಂದು ಅಂದರೆ ಐಡಿಯಾ ಇದು, ಹಸು ಫಾರ್ಮ್ ಮಾಡೋಣ ಅಂತ ಮಾಡ್ದು. ಲಾಸ್ ಆಗಲಿ ಲಾಭ ಆಗಲಿ ನಮಗೇನಂತ ಏನು ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ನಮಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕೆ ಅಂತಂದರೆ ಹಸುಗಳ ಜೊತೆ ಇದ್ದಿದ್ದು ಒಂದು ಒಳ್ಳೆಯ ಅನುಭವ ಅದೆಲ್ಲವೂ ಕೂಡ ಸಿಕ್ಕಿದೆ. ಸ್ವಲ್ಪ ಲಾಸ್ ಆಗಿರ್ಬೋದು, ಇಟ್ಸ್ ಓಕೆ. ಅಂತ ದೊಡ್ಡ ಲಾಸ್ ಅಂತ ನಾನು ಏನು ಹೇಳಲ್ಲ. ಯಾಕೆ ಅಂತಂದರೆ ಏನಿದೀಗ ನಾವು ಶೆಡ್ ಮಾಡಿದ್ದೀವಿ, ಈ ಶೆಡ್ ಏನು ಎಲ್ಲೂ ಹೋಗಲ್ಲ, ಶೆಡ್ ಇಲ್ಲೇ ಇರುತ್ತೆ. ಯಾಕೆಂದರೆ ಇದು ನಮ್ಮದೇ ಮನೆ, ನಮ್ಮದೇ ಶೆಡ್ ಇಲ್ಲೇ ಇರುತ್ತೆ. ಹಸುಗೆ ಹಾಕಿರೋ ದುಡ್ಡಲ್ಲಿ ಸ್ವಲ್ಪ ಲಾಸ್ ಆಗಿರ್ಬೋದು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಆಯಿತಾ. ನಿನ್ನ ಈ ಒಂದು ಎಕ್ಸ್ಪೀರಿಯನ್ಸನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಯಾರಾದರೂ ಹೊಸ್ದಾಗಿ ಹಸು ಫಾರ್ಮ್ ಮಾಡೋರಿದ್ದರೆ ಸ್ವಲ್ಪ ಈ ವಿಡಿಯೋಗಳನ್ನೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ನಿಜವಾಗ್ಲೂ ಆಯಿತಾ ಹಸು ಫಾರ್ಮ್ ಮಾಡ್ತೀರಾ, ಹಸು ಕಟ್ತೀರಾ ಅಂದರೆ ಹಸು ತರೋದ್ರಲ್ಲಿ ಇಡಬೇಡಿ. 1 ಲಕ್ಷ ಆಯಿತಾ 2 ಲಕ್ಷ ಕೊಟ್ಟು ಹಸು ತಂದು ಆಯಿತಾ ಮೋಸ ಹೋಗಬೇಡಿ ಅಂತೀನಿ. ನೀವು ನಂಬಲ್ಲ, ಇದು 2 ಹಸುನೂ ಹತ್ತತ್ರ ನಾವು ಆಯಿತಾ 2 ಲಕ್ಷ ಕೊಟ್ಟು ತಂದಿರೋದು. ಇದು 2 ಹಸುನು 2 ಲಕ್ಷ ಚಿಲ್ಲರೆ ಕೊಟ್ಟು ತಂದಿರೋದು. 2 ಹಸುನು 2 ಕೂಡ ಹೆಚ್ಚಪ್ಪು 2 ಲಕ್ಷ ಕೊಟ್ಟು ತಂದಿರೋದು. ಈಗ ನಾವು ಇದನ್ನು ಸೇಲ್ ಮಾಡಿರೋದು 80,000 ರೂಪಾಯಿಗೆ. 2 ಕೂಡ ಗಬ್ಬ ಆಗಿದೆ. 80,000 ರೂಪಾಯಿಗೆ ಸೇಲ್ ಮಾಡಿದ್ದೀವಿ. ಕಾರಣ ಮಾಡೋರು ಯಾರೂ ಇಲ್ಲ ಅನ್ನೋಕ್ಕೋಸ್ಕರವಾಗಿ. ಇನ್ನೊಂದು ಸ್ವಲ್ಪ ದಿನ ಇದ್ದಿದ್ರೆ, ಇನ್ನೊಂದು 5 ತಿಂಗಳು ಇದ್ದಿದ್ರೆ ಅವು ಕರು ಹಾಕವು. ಅವಾಗ ಬೇಕಾದರೆ ಒಂದೊಂದು ಬೇಕಾದ್ರೆ 1 ಲಕ್ಷಕ್ಕೆ ಮಾರ್ಬೋದಿತ್ತು. ಒಂದು 80,000 ನೀವು ಒಂದೊಂದಾದರೂ ಮಾರ್ಬೋದಿತ್ತು. ಬಟ್ ಅನಿವಾರ್ಯ ಕಾರಣಗಳಿಂದ ನಮ್ಮ ಮನೇಲಿ ಮಾಡೋರಿಲ್ಲ. ಮತ್ತು ಅವನ್ನ ಮೇಂಟೈನ್ ಮಾಡೋಕ್ಕೂ ನಮ್ಮಲ್ಲಿ ಶಕ್ತಿ ಇಲ್ಲ. ಕಾರಣ ಏನು ಅಂತಂದರೆ
ನಮ್ಮದು ಆ್ಯಕ್ಚುಲಾಗಿ ನಾವು ಚಿಕ್ಕಮಗಳೂರಾಗಿರೋದು, ಮಕ್ಕಳೆಲ್ಲ ಅಲ್ಲೂ ಓದ್ತಾ ಇದ್ದಾರೆ. ಇಲ್ಲಿಗೆ ಬರೋದು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಬರೋದು, ಅಲ್ಲಿಗೆ ಹೋಗೋದು, ನಮಗೆ ಪೆಟ್ರೋಲಿಗೇನೆ ಅರ್ಧ ದುಡ್ಡು ಖರ್ಚಾಗಿ ಹೋಗ್ತಾ ಇದೆ. ಪೆಟ್ರೋಲ್ ಹಾಲಲ್ಲಿ ಬರೋ ದುಡ್ಡು ನಮಗೆ ಪೆಟ್ರೋಲಿಗೆ ಆಗ್ತಾ ಇದೆ. ಹಾಗಾಗಿ ಸೇಲ್ ಮಾಡ್ತಾ ಇದ್ದೀವಿ. ತುಂಬ ಅಂದರೆ ನೋಡಿ, 1 ಲಕ್ಷಕ್ಕೆ ತಂದ ಹಸು ಇವತ್ತು 40 ಸಾವಿರ ಕೊಡೋದು ಅಂದರೆ ಸ್ವಲ್ಪ ಫೀಲ್ ಆಗುತ್ತೆ. ಇಟ್ಸ್ ಓಕೆ, ಇದೊಂದು ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ತೀವಿ. ಬಟ್ ಯಾರಾದರೂ ಹೊಸದಾಗಿ ಆಯಿತಾ, ಫಸ್ಟೇ ಸ್ಟಾರ್ಟಲ್ಲೇ 1 ಲಕ್ಷ ಕೊಟ್ಟು ಹಸು ತಂದು ನಮ್ಮ ಥರ ಲಾಸ್ ಆಗಬೇಡಿ. ಸ್ವಲ್ಪ ಥಿಂಕ್ ಮಾಡಿ ಆಯಿತಾ. ಕಮ್ಮಿ ಬಜೆಟ್ಟಿನ ಹಸು ತಗೊಂಬಂದು ಕಮ್ಮಿ ಬಜೆಟ್ಟಿನ ಹಸು ತಂದು ನಿಮಗಾದರೆ ಮಾಡಿ, ಆಗಲಿಲ್ಲ ಅಂದರೆ ಕೊಡಿ. ಫಸ್ಟಿಗೆ ನೀವು ತುಂಬ ಹೈ ರೇಂಜಿನ ಹಸು ತಂದರೆ ಲಾಸ್ ಆದಾಗ ಪಶ್ಚಾತ್ತಾಪ ಪಡಬೇಕಾಗತ್ತೆ. ನಂದು 2 ಹಸು ಬೆಳಗ್ಗೆ ಹೋಗ್ತಾ ಇದೆ, ಬೇಜಾರಾಗ್ತಾ ಇದೆ. ಏನೂ ಮಾಡೋಂಗಿಲ್ಲ. ನಮ್ಮ ಹಸು ಫಾರ್ಮಿನ ಒಂದು ಹಸುಗಳ ಬಗ್ಗೆ ನಮ್ಮ ಮಾಹಿತಿ ನಾನು ಯಾಕೆ ಕೊಡ್ತಿದ್ದೀನಿ ಅಂದರೆ, ಕೆಲವರು ಫೇಲ್ಯೂರ್ ಆದರೆ ವಿಡಿಯೋಗಳನ್ನ ಹಾಕಲ್ಲ. ಹಸು ಫಾರ್ಮಲ್ಲಿ ಫೇಲ್ಯೂರ್ ಆದರೆ ವಿಡಿಯೋ ಹಾಕಲ್ಲ. ನಾನು ಯಾಕೆ ಹಾಕ್ತಿದ್ದೀನಿ ಅಂತಂದರೆ, ಇದೇ ನನಗೆ ಇದು ಅಂತಲ್ಲ, ಲಾಸ್ ಆಗಿದೆ, ಅಯ್ಯೋ ಯಾರು ಏನು ಅಂದ್ಕೊಳ್ತಾರೆ ಹಂಗೆ ಹಂಗಲ್ಲ. ನಾವು ಲಾಸ್ ಆಗಿದ್ದೀವಿ, ಇನ್ನೊಬ್ರು ಲಾಸ್ ಆಗಬಾರ್ದು. ನಾವು ಇಂಥ ಕಡೆ ಎಡವಿದ್ದೀವಿ, ನೀವು ಎಡಬಾರ್ದು ಅನ್ನೋದಕ್ಕೋಸ್ಕರವಾಗಿ. ಯಾಕೆಂದರೆ ನಾವು ಫಸ್ಟು ಮಾಡಿದಂಥ ತಪ್ಪೇನು ಗೊತ್ತಾ, 1 ಲಕ್ಷ ಕೊಟ್ಟು ಹಸು ತಂದಿದ್ದು ಫಸ್ಟ್ನೇ ತಪ್ಪು. ಆಮೇಲೆ ನಮಗೆ ಮೇವಿನ ಅಭಾವ ಇದೆ ಅಂತ ಗೊತ್ತಿದ್ದು ಹಸು ತಂದಿದ್ದು 2ನೇ ತಪ್ಪು. 3ನೇ ತಪ್ಪು, ನಮಗೆ ಟೈಮ್ ಇಲ್ಲ, ನಮಗೆ ಈ ಹಸು ಫಾರ್ಮ್ ನಡೆಸೋಷ್ಟು ಟೈಮ್ ಇಲ್ಲ, ನಮ್ಮ ಮನೇಲಿ ಯಾರೂ ಜನ ಇಲ್ಲ ಅಂತ ಗೊತ್ತಿದ್ದು ಹಸು ಫಾರ್ಮ್ ಮಾಡಿದ್ದು 3ನೇ ತಪ್ಪು. ಹಾಗಾಗಿ ನೀವು ಕೂಡ ಹಸು ಫಾರ್ಮ್ ಮಾಡ್ತೀರಾ, ಹಸು ತರ್ತೀರಾ ಅಂದರೆ ಇವೆಲ್ಲವನ್ನು ಮಿಸ್ಟೇಕ್ಗಳನ್ನ ಮಾಡ್ದಂಗೆ ಚಿಕ್ಕ ಒಂದು 20,000 30,000 ಒಂದು ಹಸು ತಂದು ಅದರಿಂದ ನೀವು ಮಾಡ್ತಾ ಹೋಗಿ. ಆವಾಗ ನಿಮಗೆ ಒಂದು ಒಳ್ಳೇದಾಗುತ್ತೆ ಅಂತೀನಿ. ನನ್ನ ಈ ವಿಡಿಯೋ ನಿಮಗೆ ಉಪಯೋಗ ಆಗ್ಬೋದು ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್. ಕಟ್ತಿದ್ದಾಳೆ ನಮ್ಮ ಹಸು. ಮಲಗಿದ್ದು. ಸಾರಿ ಲಕ್ಷ್ಮಿ, ಸಾರಿ. ಹೊಸ ಹಗ್ಗ ಹಾಕೊಂಡಿದ್ಯಾ? ಅದೇ ಹೋಗ್ತಂದೆ ಹೊಸ ಹಗ್ಗನ.